ಕರ್ನಾಟಕ ಕೇರಳ ಗಡಿ ಭಾಗದ ತಲಪಾಡಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಿಮ್ಮುಖವಾಗಿ ಚಲಿಸಿ ಭೀಕರ ಅಪಘಾತ ಆಗಿದೆ. ಅದೇನೋ ಹೋಗಿ ಮುಂದೆ ಡಿಕ್ಕಿ ಹೊಡಿತಂತೆ, ಆಮೇಲೆ ಏನೋ ರಿವರ್ಸ್ ಬಂತು ಅಂತಿದ್ದಾರೆ, ಕೆಲವರು ಬ್ರೇಕ್ ಫೇಲ್ ಆಯಿತು ಅಂತಿದ್ದಾರೆ, ಗೊತ್ತಿಲ್ಲ. ಒಟ್ಟಿನಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ, 6 ಜನ ಗಾಯಗೊಂಡಿದ್ದಾರೆ. ಜೆಡಿಎಸ್ ಸೋಷಿಯಲ್ ಮೀಡಿಯಾ ಖಾತೆ ನಿರ್ವಹಿಸುವವರ ಮೇಲೆ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಡಿಸಿಎಂ ಡಿಕೆಶಿಯನ್ನ ಕಾಂಗ್ರೆಸ್ ಪಾರ್ಟಿಯಿಂದ ತೆಗೆದು ಹಾಕಿದ್ದಾರೆ ಅಂತ ಎಐಸಿಸಿ ಲೆಟರ್ ಹೆಡ್ ಬಳಸಿ ಸುಳ್ಳು ಸುದ್ದಿ ಹಬ್ಬಿಸಿದ ಆರೋಪದ ಮೇಲೆ ವಕೀಲ ಧನಂಜಯ್ ದೂರನ್ನು ಕೊಟ್ಟರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾನಕ್ಕೆ ಧಕ್ಕೆಯಾಗಿದೆ, ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಬಿಹಾರದ ಮತದಾರರ ಅಧಿಕಾರ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ತಾಯಿಗೆ ನಿಂದಿಸಿದ ಆರೋಪದಲ್ಲಿ ಕ್ಷಮೆಯಾಚಿಸಲು ಬಿಜೆಪಿ ಒತ್ತಾಯಿಸಿದೆ. ಕಾರ್ಯಕ್ರಮ ವೇದಿಕೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ಮೋದಿ ವಿರುದ್ಧ ಅವಹೇಳನಕಾರಿ ಭಾಷೆಯನ್ನು ಬಳಸ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಆದರೆ ಘಟನೆಯ ಸಮಯದಲ್ಲಿ ರಾಹುಲ್ ಗಾಂಧಿ ಇರಲಿಲ್ಲ ಎನ್ನಲಾಗಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ತೇಜಸ್ವಿ ಯಾದವ್ ಅವರ ಪೋಸ್ಟರ್ಗಳನ್ನು ಹೊಂದಿದಂತಹ ವೇದಿಕೆ ಮೇಲೆ ಅವಹೇಳನಕಾರಿ ಭಾಷೆ ಬಳಸಿರುವುದು ಮೀಡಿಯಾದಲ್ಲಿ ಕಂಡುಬಂತು. ಈ ಬಾರಿಯ ಟಿಕೆಟ್ ಆಕಾಂಕ್ಷಿ ಸ್ಥಳೀಯ ಕಾಂಗ್ರೆಸ್ ನಾಯಕ ನೌಶಾದ್ ಕಾರ್ಯಕ್ರಮ ಆಯೋಜಿಸಿದ್ದ ಕಾರಣದಿಂದಾಗಿ ನಾನೇ ಕ್ಷಮೆಯಾಚಿಸ್ತೀನಿ ಅಂತ ಅವರು ಹೇಳಿಕೊಂಡಿದ್ದಾರೆ. ಅಮೆರಿಕಾದವ್ರಿಗೆ ಏನಾಗಿದೆ ಗೊತ್ತಾಗ್ತಿಲ್ಲಪ್ಪ. ಉಕ್ರೇನ್ ರಷ್ಯಾ ನಡುವಿನ ಯುದ್ಧ ಸಂಘರ್ಷವನ್ನ ಅಮೆರಿಕ ಮೋದಿ ವಾರ್ ಅಂತ ಕರೆದುಬಿಟ್ಟಿದ್ದಾರೆ. ವಿಶ್ವದ ಮೇಲೆ ತೆರಿಗೆ ಸಮರ ಆರಂಭಿಸೋಕೆ ಟ್ರಂಪ್ಗೆ ಸಲಹೆ ನೀಡಿರುವ ಶ್ವೇತಭವನದ ವ್ಯಾಪಾರ ಸಲಹೆಗಾರ ಪೀಟರ್ ನವರೋ ಈ ವ್ಯಾಖ್ಯಾನವನ್ನ ಮಾಡಿರೋದು. ಏನ್ ಹೇಳ್ತಾರೆ ಅಂದ್ರೆ, ಅವರು ರಷ್ಯಾದ ಇಂಧನವನ್ನ ಭಾರತ ನಿರಂತರವಾಗಿ ಖರೀದಿಸ್ತಾ ಇರೋದ್ರಿಂದನೇ ಉಕ್ರೇನ್ ಮೇಲೆ ರಷ್ಯಾ ಆಕ್ರಮಣವನ್ನು ನಡೆಸ್ತಾ ಇದೆ. ಮಾಸ್ಕೋದಿಂದ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲ ಖರೀದಿಸೋದನ್ನ ಭಾರತ ನಿಲ್ಲಿಸಿದ್ರೆ ಅಮೆರಿಕ ಭಾರತದ ಮೇಲೆ ವಿಧಿಸಿದ 25% ಸುಂಕವನ್ನ ಕಡಿತ ಕಾಣಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ನೀನು ಅಲ್ಲಿ ನಿಲ್ಲಿಸೋ, ನಾನು ಇಲ್ಲಿ ಬಿಡ್ತೀನಿ ಅನ್ನೋ ರೀತಿಯಲ್ಲಿ. ಸೊ ಈಗ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಅನ್ನೋದನ್ನ ನೋಡಬೇಕು ಭಾರತ. ಭೀಕರ ಮಳೆಯಿಂದಾಗಿ ಜಮ್ಮು ಮತ್ತು ಕಾಶ್ಮೀರ ತತ್ತರಿಸಿ ಹೋಗಿದ್ದು, ಭೂಕುಸಿತ, ಪ್ರವಾಹ ಹಾಗೂ ಮಳೆಯಿಂದಾಗಿ ಸಂಭವಿಸಿದ ಅನಾಹುತದಿಂದಾಗಿ ಮೃತರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದ್ದು, ವೈಷ್ಣೋದೇವಿ ಯಾತ್ರಾ ಮಾರ್ಗದಲ್ಲಿ ಭೂಕುಸಿತಕ್ಕೆ ಬಲಿಯಾದವರ ಸಂಖ್ಯೆ 36ಕ್ಕೆ ಹೋಗಿದೆ. ಇದರ ಜೊತೆಗೆ ಮಳೆ ಸಂಬಂಧಿತ ಅವಘಡದಲ್ಲಿ ಮೃತರ ಸಂಖ್ಯೆ 41 ಆಗಿದೆ. ಭೂಕುಸಿತ ಸಂತ್ರಸ್ತರ ಕುಟುಂಬಗಳಿಗೆ ತಲಾ 9 ಲಕ್ಷ ರೂಪಾಯಿ ಪರಿಹಾರವನ್ನು ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಪ್ರಕಟ ಮಾಡಿದರು. ದೆಹಲಿಯಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ಯಮುನಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಯಮುನಾ ನದಿಯ ನೀರಿನ ಮಟ್ಟ 205.41 ಮೀಟರ್ ದಾಟಿದೆ. ದೆಹಲಿ ಬೋಟ್ ಕ್ಲಬ್ನಲ್ಲಿ 40 ದೋಣಿಗಳು ಮತ್ತು ಡ್ರೈವರ್ಗಳ ತಂಡ ಸಿದ್ಧವಾಗಿದ್ದು, ಪ್ರವಾಹ ಪರಿಸ್ಥಿತಿ ಎದುರಿಸಲು ಆಡಳಿತ ಸರ್ಕಾರ ಸನ್ನದ್ಧವಾಗಿದೆ. ಆಂಧ್ರಪ್ರದೇಶದ ಕಾಮಾರೆಡ್ಡಿ ಜಿಲ್ಲೆಯ ಹಲವು ಹಳ್ಳಿಗಳು ಜಲಾವೃತವಾಗಿದೆ. ಮತ್ತು ನೋಡಿ, ಈ ಬಾರಿ ಹೇಗಾಗುತ್ತೆ ಅಂತಂದ್ರೆ, ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಬಹುದೊಡ್ಡ ಹೊರೆ ಬೀಳುತ್ತೆ. ಯಾಕೆ ಅಂತಂದ್ರೆ, ಇಲ್ಲೆಲ್ಲ ಈ ರೀತಿಯಾಗಿ ಆಗಿ ಪರಿಸ್ಥಿತಿಗಳು, ಇವೆಲ್ಲ ಪ್ರವಾಸಿ ತಾಣಗಳು, ಧಾರ್ಮಿಕ ಕ್ಷೇತ್ರಗಳಿದ್ದಾವೆ. ಅಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಹೋಗ್ತಾರೆ. ಕಳೆದ ವರ್ಷ ಮತ್ತು ಈ ವರ್ಷ ಅತಿ ಹೆಚ್ಚು ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗಕ್ಕಾಗಿಲ್ಲ. ಅಲ್ಲಿ ತುಂಬಾ ಜನ ಅವಾಯ್ಡ್ ಮಾಡಿದ್ದಾರೆ, ಹೋಗಿಲ್ಲ. ಸೊ ಹಾಗಾಗಿ ಇಲ್ಲಿ ರೆವಿನ್ಯೂ ಕ್ರಿಯೇಟ್ ಆಗ್ತಾ ಇಲ್ಲ. ಮತ್ತೆ ವಾಪಸ್ ಏನಾಗುತ್ತೆ ಅಂದರೆ, ದಕ್ಷಿಣ ಭಾರತದಿಂದ ರಾಜ್ಯಗಳು ದುಡ್ಡನ್ನು ಹಾಕಬೇಕು, ಕೊಡ್ತಾ ಇರಬೇಕು ಅವರಿಗೆ. ಅವ್ರು ಅಲ್ಲಿಗಲ್ಲಿ ಕೊಡ್ತಾ ಇರ್ತಾರೆ, ನಾವಿಲ್ಲಿ ಬಡ್ಕೊಳ್ತಾ ಇರಬೇಕು. ಇದೇ ಪರಿಸ್ಥಿತಿ ಆಗುತ್ತೆ ನೋಡಿ ಎಲ್ಲ ರೀತಿಯಲ್ಲೂ. ಇನ್ನು ರಾಜ್ಯದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಔರಾದ್ ತಾಲೂಕಿನ ಏಕಂಬ ಗ್ರಾಮದಲ್ಲಿರುವ ಕೆರೆ ಒಡೆದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಗ್ರಾಮದ ಕೆಲವು ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಚಿಟ್ಟವಾಡಿ ಬಳಿಯ ರಸ್ತೆ ಮೇಲೆ ಮೊಣಕಾಲುದ್ದ ನೀರು ನಿಂತಿದೆ. ಬೀದರ್ನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೀದರ್ನಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಕಲಬುರಗಿ, ಜೇವರ್ಗಿ ಪಟ್ಟಣದಲ್ಲಿ ಮಳೆ ನೀರು ಮನೆಗೆ ನುಗ್ಗಿದೆ. ಮನೆಯಲ್ಲಿದ್ದ ದವಸ ಧಾನ್ಯಗಳು ನೀರು ಪಾಲಾಗಿದೆ. ಯಾದಗಿರಿಯಲ್ಲಿ ನೀರಿನಲ್ಲಿ ಸಿಲುಕಿದ ಹಸುವೊಂದನ್ನು ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯ ಹಿನ್ನೆಲೆಯಲ್ಲಿ ಅಂಗನವಾಡಿಯಿಂದ ಪ್ರೌಢಶಾಲೆಯವರೆಗೂ ಕೂಡ ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡಿಬಿಟ್ಟಿದೆ. ಉಡುಪಿಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ, ಅಲ್ಲೂ ಕೂಡ ರಜೆ. ಇತ್ತ ಹೊನ್ನಾವರದ ಗೇರುಸೊಪ್ಪ ಹಾಗೂ ಲಿಂಗನಮಕ್ಕಿ ಅಣೆಕಟ್ಟಿನಿಂದ ನೀರು ಬಿಡುಗಡೆ ಮಾಡಿದ್ದಾರೆ. ಗೇರುಸೊಪ್ಪ ಅಣೆಕಟ್ಟಿನಿಂದ 13,190 ಕ್ಯೂಸೆಕ್, ಲಿಂಗನಮಕ್ಕಿ ಜಲಾಶಯದಿಂದ 50,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದಾರೆ. ಇನ್ನು ಜೋಗ ಜಲಪಾತ ಮಾತ್ರ ಕಣ್ಮನ ಸೆಳೀತಾ ಇದೆ. ನಾನು ಯಾಕೆ ಹೇಳಿದೆ ಅಂದರೆ, ಉತ್ತರ ಭಾರತದಲ್ಲಿ ಆದವ್ರಿಗೆ ಮಾತ್ರ ಹಾನಿ, ದಕ್ಷಿಣ ಭಾರತದಲ್ಲಿ ಹಾನಿ ಆದರೆ ಏನೂ ಹಾನಿ ಅಲ್ಲ. ನಷ್ಟದ ಲೆಕ್ಕ ಹಾಕ್ತಾರೆ. ಲೆಕ್ಕ ಹಾಕಿ ಇಂಚಿಂಚಾಗಿ ಇಲ್ಲಿ ಬರ ಬಂದ್ರು ಭಿಕ್ಷೆ ಕೇಳೋಂಗ್ ಕೇಳ್ಬೇಕು ಅವರನ್ನ, ಪ್ರವಾಹ ಬಂದ್ರು ಪರಿಸ್ಥಿತಿ ಆದ್ರೂ ಭಿಕ್ಷೆ ಕೇಳ್ಬೇಕು ಅವರನ್ನ. ಆದ್ರೆ ಅಲ್ಲಿ ಆದ್ರೆ ಮಾತ್ರ ಬಹಳ ಹಾನಿ. ಅಯ್ಯೋ, ಏನ್ ಬಿಡುಗಡೆ ಮಾಡೇ ಮಾಡ್ತಾರೆ. ನಾವೇನ್ ಮಾಡಿದೀವಿ ಇಲ್ಲಿ? ಇದಕ್ಕೆ ಕೋಪ ಬರೋದು ಈ ಆಡಳಿತ ನಡೆಸುವಂಥದ್ದು ಕೇಂದ್ರದವರ ವಿಚಾರದಲ್ಲಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕನ್ನಡದ ಖ್ಯಾತ ನಿರೂಪಕಿ ಹಾಗೂ ನಟಿ ಅನುಶ್ರೀ ಕೇಳ್ತಾನೆ ಇದ್ರಪ್ಪ, ಅವ್ರನ್ನ ಯಾವಾಗ ಮದುವೆ ಆಗ್ತೀರಿ, ಇವಾಗ ಆಗ್ಬಿಡ್ತೇನೆ ತಗೊಳ್ರಪ್ಪ ಅಂತೇಳಿ ಕೊಡಗು ಮೂಲದ ರೋಷನ್ ಹೊಸ ಮನ್ವಂತರಕ್ಕೆ ಕಾಲಿಟ್ಬಿಟ್ಟಿದ್ದಾರೆ. ಇವರ ಜೊತೆಗೆ ತಮ್ಮ ನಿರೂಪಣೆಯಿಂದ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದ್ರು. ಬಹುಕಾಲದ ಗೆಳೆಯ ರೋಷನ್ ಜೊತೆಗೆ ಹಸೆಮಣೆ ಏರಿದ್ದಾರೆ. ಇವತ್ತು ಆಯಿತು ಬೆಳಗ್ಗೆಗೆ.
ಬೆಂಗಳೂರಿನ ಕಗ್ಲಿಪುರ ಬಳಿಯ ಹೊರವಲಯದ ರೆಸಾರ್ಟ್ನಲ್ಲಿ ಮದುವೆ ಆಗಿದ್ದಾರೆ. ಕಿರುತೆರೆ ಕಲಾವಿದರು, ಚಿತ್ರೋದ್ಯಮದ ಗಣ್ಯರು ಎಲ್ಲರೂ ಕೂಡ ಶುಭ ಹಾರೈಸಿದ್ದಾರೆ. ನಾವು ಶುಭ ಹಾರೈಸ್ತೀವಿ. ಒಳ್ಳೆಯದಾಗಲಿ, ಚೆನ್ನಾಗಿರಿ, ಖುಷಿಯಾಗಿರಿ. ಹಳದಿ ಶಾಸ್ತ್ರದ ಫೋಟೋಗಳಿಗೆಲ್ಲ ವೈರಲ್ ಆಗಿವೆ. ಐ ಥಿಂಕ್ ಐವ್ ಸೀನ್ ದಿಸ್ ಪರ್ಸನ್ ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ರಂತೆ. ನಾನು ಇವಾಗ ಹೇಳಿದ್ರು ನನ್ನ ಜೊತೆ ಶೇರ್ ಮಾಡಿದ್ರು. ಐ ಥಿಂಕ್ ಐವ್ ಸೀನ್ ಸಮ್ವೇರ್ ನೋಡಿದ್ದೀನಿ. ಖುಷಿ ಆಯ್ತು ಆ್ಯಕ್ಚುಲಿ, ಯಾಕಂದರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿರೋ ಹುಡುಗಿ ಇವತ್ತು ಲೈಫ್ಲಿ ಸೆಟ್ಲ್ ಆಗ್ತಿರೋದ್ರೆ ಭಾಳ ಖುಷಿ. ಏನಿಲ್ಲಪ್ಪ, ಚೆನ್ನಾಗಿದೆ, ನಗ್ತಾ ಇರಿ, ನಾವು ಸಂತೋಷವಾಗಿರಿ. ನಾವೆಲ್ಲ ಸಂಸಾರನ ಸೆಲೆಬ್ರೇಟ್ ಮಾಡಿ ಆಮೇಲೆ ಸೆಲೆಬ್ರಿಟಿಗಳಾದ್ವಿ. ಅವಳು ಸೆಲೆಬ್ರಿಟಿ ಆಗ್ಬಿಟ್ಟು ಈಗ ಸಂಸಾರನ ಸೆಲೆಬ್ರೇಟ್ ಮಾಡ್ತಾವಳೆ. ಅವಳು ಒಳ್ಳೇದಾಗುತ್ತೆ. ಅವಳಿದ್ದಷ್ಟು ದಿವಸನೂ ಎಲ್ಲ ಕಡೆ ಸಂತೋಷ, ಪ್ರೀತಿ, ಸ್ನೇಹ ಇತ್ತು. ಇವತ್ತು ಅದೇ ಇತ್ತು. ಇವತ್ತಿನ ಒಂದು ಕ್ಷಣಕ್ಕೆ ಇಡೀ ಕರ್ನಾಟಕದಂತೆ ನಮ್ಮ ಅಂದರೆ ಅವ್ರಿಗೆ ಗೊತ್ತಿರೋವಂಥವ್ರು ಎಲ್ಲರಿಗೂ ಅವ್ರಿಗೆ ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ವಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. 100 ವರ್ಷಗಳ ಕಾಲ ಸಂತೋಷವಾಗಿಡುವಂಥ ಒಂದು ಶಕ್ತಿ ಆ ಭಗವಂತ ಅವರಿಬ್ಬರಿಗೂ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು. ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗ್ಬೇಕನ್ನೋದು ನಮ್ಮಿಬ್ರು ಆಸೆ ಆಗಿತ್ತು. ಹಾಗಾಗಿ ಇಟ್ ವಾಸ್ ಎ ವೆರಿ ಸಿಂಪಲ್ ವೆಡ್ಡಿಂಗ್. ಸಿಂಪಲ್ ಹುಡುಗ ಈಗ ಈ ಹುಡುಗಿನ ಮದುವೆ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ, ಸಪೋರ್ಟ್ಗೆ. ತುಂಬಾ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಅಂತ ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಚಿನ್ನ ಬೆಳ್ಳಿ ಕಳ್ಳತನ ಆಗಿರೋದನ್ನ ಕೇಳಿದ್ದೀವಿ, ನೋಡಿದ್ದೀವಿ. ಆದರೆ ಇಲ್ಲಿ ಪೂಜೆ ಸಲ್ಲಿಸಿದಂತಹ, ಪ್ರತಿಷ್ಠಾಪನೆ ಮಾಡಿದಂತಹ ಗಣಪತಿ ಮೂರ್ತಿಯನ್ನೇ ಕಳ್ಳತನ ಮಾಡಿಬಿಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಯರಗಕಟ್ಟೆ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ರಾತ್ರಿ ಪೂಜೆ ಸಲ್ಲಿಸಿದ ನಂತರ ಗ್ರಾಮಸ್ಥರೆಲ್ಲ ತಮ್ಮ ಮನೆಗೆ ಹೋದ್ರು. ಬೆಳಗ್ಗೆ ಬಂದು ನೋಡಿದಾಗ ಗಣೇಶ ಇರಲಿಲ್ಲ. ಕಳುವಾದ ಗಣೇಶನನ್ನ ಹುಡುಕೊಡಿ ಅಂತ ಗ್ರಾಮಸ್ಥರು ಪೊಲೀಸರ ಮೊರೆ ಹೋಗಿದ್ದಾರೆ. ಇನ್ನು ಗದಗದ ಅಂಬೇಡ್ಕರ್ ಮೆಟ್ರಿಕ್ ಹಾಸ್ಟೆಲ್ನಲ್ಲಿ ಗಣೇಶ ಹಬ್ಬ ಆಚರಣೆ ವಿಚಾರವಾಗಿ ಗಲಾಟೆ ಆಯಿತು. ವಾರ್ಡನ್ ರಿಯಾಜ್ 1 ದಿನದ ಮಟ್ಟಕ್ಕೆ ಗಣಪತಿ ಕೂರಿಸಲು ಅನುಮತಿ ಕೊಟ್ಟಿದ್ರು. ಆದರೆ ವಿದ್ಯಾರ್ಥಿಗಳು 3 ದಿನ ಕೂರಿಸಲು ಅನುಮತಿ ಕೊಡಿಸಿ ಅಂತ ಪಟ್ಟು ಹಿಡಿದ್ರು. ಪೊಲೀಸರ ಸಮ್ಮುಖದಲ್ಲಿ ಗಣೇಶನ ವಿಸರ್ಜನೆ ಮಾಡಿ ಬಂದಿದ್ದಕ್ಕೆ ವಾರ್ಡನ್ ರಿಯಾಜ್ ವಿರುದ್ಧ ಗಲಾಟೆ ಆಯಿತು. ಇನ್ನು ಟ್ರಾಫಿಕ್ನವರೀಗ ಬೆಂಗಳೂರು ಪೊಲೀಸರು 50% ಡಿಸ್ಕೌಂಟ್ ಕೊಟ್ಬಿಟ್ಟಿದ್ದಾರೆ ಟ್ರಾಫಿಕ್ ಫೈನ್ಗೆ. ಸೊ ಹಾಗಾಗಿ ಒಂದೇ ಬೈಕ್ ಮೇಲೆ ಒಂದು 100 ಕೇಸ್ ಇತ್ತಂತೆ. ಅವ್ನು ಕಟ್ಟೋದಾಗಿದ್ರೆ 93,000 ರೂಪಾಯಿ ಕಟ್ಟಬೇಕಾಗಿತ್ತು. ಹಾಗಾಗಿ 50% ಡಿಸ್ಕೌಂಟ್ ಅಲ್ವಾ. ಸೊ 46,500 ರೂಪಾಯಿ ಕಟ್ಸ್ಕೊಂಡಿದ್ದಾರೆ ಅವನಿಗೆ. ಇನ್ನು ಆಗಸ್ಟ್ 23ರಿಂದ ಸೆಪ್ಟೆಂಬರ್ 9ರವರೆಗೂ ಕೂಡ ಈ ಆಫರ್ ಇದೆ. ಹೀಗಾಗಿ ಉಳಿಸ್ಕೊಂಡ್ರೆಲ್ಲ ಕಟ್ರಪ್ಪ. ಇನ್ನೊಂದು ಕಡೆಗೆ ಈ PSI ಎಲ್ಲಿ ಎನ್ಆರ್ಪುರ ತಾಲೂಕಿನ CPI GPಗೆ ಕೊಪ್ಪದ PSI ಬಸವರಾಜ್ 500 ರೂಪಾಯಿ ದಂಡ ಹಾಕಿದ್ದಾರೆ. ಯಾಕಂದ್ರೆ ಪಾರ್ಕಿಂಗ್ ಜಾಗದಲ್ಲಿ, ನೋ ಪಾರ್ಕಿಂಗ್ ಜಾಗದಲ್ಲಿ ಅವ್ರು ಪಾರ್ಕಿಂಗ್ ಮಾಡ್ಬಿಟ್ಟಿದ್ರಂತೆ. ಒಳ್ಳೇದು, ಹಾಕ್ಬೇಕು ಹಿಂಗೆ ಎಲ್ಲರಿಗೂ. ಬೆಂಗಳೂರಿನ ಪಬ್, ಕ್ಲಬ್, ಹೋಟೆಲ್, ಬಾರ್ಗಳಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿದೆ. ನಿಯಮಾನುಸಾರವಾಗಿ ಸ್ಮೋಕಿಂಗ್ ಝೋನ್ ಕಡ್ಡಾಯ ಮಾಡಬೇಕು, ಇಲ್ಲದೆ ಹೋದರೆ ಕೇಸ್ ಹಾಕಿ ಪರವಾನಗಿ ರದ್ದು ಮಾಡ್ತೀವಿ ಅಂತ ಬಿಬಿಎಂಪಿ ಹೇಳಿದ್ದು ಮುಂದಾಗಿದೆ. ಸದ್ಯಕ್ಕೆ 15 ದಿನಗಳ ಹಿಂದೆ ಸುಮಾರು 300ಕ್ಕೂ ಹೆಚ್ಚು ಪಬ್, ಬಾರ್, ರೆಸ್ಟೋರೆಂಟ್, ಹೋಟೆಲ್ಗಳಿಗೆ ನೋಟಿಸ್ ಅನ್ನು ಕೊಟ್ಟಿತ್ತು.